ಲೋನ್ ಮಾಡ್ಕೊಡ್ತಾರ ಅವರೇ ನೋಡಿ ಸರ್, ಅಲ್ಲಿ ಇದಾರ ನೋಡಿ ಸರ್. ಚಂದ್ರಶೇಖರ್ 8.5 ಲಕ್ಷ ಮಾಡಿದ್ರೆ ನಾನು ವಿಡಿಯೋ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ. 14 ಮಾಡಲ್ದು 0 ಡೌನ್ ಪೇಮೆಂಟ್ ನಲ್ಲಿ ಬರೀ 1,20,000. ಚಂದ್ರು ಬಾರಪ್ಪ. 1 2 3 4 5 6 7 8 9 10 ಹೇರ್ ಬ್ಯಾಗ್ ವಿತ್ ಸನ್ ರೂಫ್ ಬರೋದು ಸರ್. ಫಸ್ಟ್ ಸುನಿಲ್ ರಾವ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 3 ಲಕ್ಷ ಗಾಡಿ ಬರೀ 1,60,000ಗೆ. ಎಲ್ಲ ಗಾಡಿಗೆ ನೀವೇ ಕಮ್ಮಿ ಮಾಡ್ತಾ ಇದ್ದೀರಾ. ನಿಮ್ ಖುಷಿನಲ್ಲಿ ನಮ್ ಖುಷಿ ಸರ್, ಯಾಕಂದ್ರೆ ನಿಮ್ ಸಬ್ಸ್ಕ್ರೈಬರ್ ಖುಷಿ ಆದ್ರೆ ನಮ್ಗೇನು ಖುಷಿ. ಹೋಗಿ ಸರ್. ಚಂದ್ರು ಬಾರಪ್ಪ, ಬಂಪರ್ ಆಫರ್ ಕೊಡ್ಬಿಡೋಣ. 50,000 4 ಲಕ್ಷ ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ 780 ಕಮ್ಮಿ ಇಲ್ಲ, 180ಗೆ ಕೊಡ್ತೀನಿ. ಚಂದ್ರು ಬಾರಪ್ಪ, 30 ಲಕ್ಷ ಗಾಡಿ 3 ಲಕ್ಷಕ್ಕೆ ಕೊಡ್ಬಿಡೋಣ. ಏನಾದ್ರು ಆಗುತ್ತಾ ಸರ್? ಇನ್ನ 25,000 ನಿಮ್ಗೆ ಕಮ್ಮಿ ಮಾಡ್ಕೊಡೋಣ. ಹೋಗಿ ಸರ್. ಅವಾಗಿಂದ ಜಗಳ ಆಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ. 4.25 ಕೊಡೋಣ. ಹೋಗಿ ಸರ್. ಫಸ್ಟ್ ಸುನಿಲ್ ರಾವ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 9.5 ಲಕ್ಷ ಕೊಡೋಣ ಸರ್. 9.5 ಲಕ್ಷ ಕೊಡೋಣ. 9.5 ಲಕ್ಷ 9ಕ್ಕೆ ಮಾತ್ರ ಕೊಡ್ತೀರಾ ನೀವು? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ತೆಲ್ ಬಂದಿದ್ರೆ ನಿಮಗೆ ಅಲ್ಫಾ ಕಾರ್ಸ್ ಬಂದಿನಿ. ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕಾರ್ಗಳು ಇರ್ತಾ ಇದ್ರ, ಅದು ಏರ್ ಎಂಡ್ಗೆನೆ ಅಂದ್ರೆ ನಿಮ್ಗೆ ಅಷ್ಟು ಜಾಗ ಅಂತಾನೆ ಹೇಳ್ಬೋದು. ನಿಮಗೆ ಅಲ್ಫಾ ಕಾರ್ಸ್ ಜೊತೆ ವಸೀಂ ಸರ್ ಇದ್ರ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಸುನಿಲ್ ಅವ್ರು ಬಂದಿದ್ದಾರೆ. ಯಾವಾಗ್ಲೂ ವಿಡಿಯೋ ಮಾಡ್ರೆ ಒಳ್ಳೆ ನಡೆಯುತ್ತೆ, ಯಾಕಂದ್ರೆ ಪ್ರೈಸಿಂಗೇ ನಮ್ಮ ಹತ್ರ ಇರುತ್ತೆ. ಬೆಂಕಿ ತರ ಪ್ರೈಸ್ ಬಗ್ಗೆ ಮಾತಾಡೋದೂ ಇಲ್ಲ. ಈ ಸತಿ 1,20,000 15 ಲಕ್ಷ ತನಕನೂ ನಮ್ಮ ಹತ್ರ ವೆಹಿಕಲ್ಸ್ ಇದೆ. ಭಾಳ ವೆಹಿಕಲ್ಸ್ ಇದೆ. ನನಗೆ ಮೈ ಹುಷಾರಿಲ್ಲ. ಅವಾಗ್ಲೂ ಬರೀ ನಿಮಗೋಸ್ಕರ ಇಲ್ಲಿ ಬಂದು ನಾನು ವಿಡಿಯೋ ಮಾಡ್ತಾ ಇರೋದು ಬರೀ ನಿಮಗೋಸ್ಕರ. ಅಷ್ಟು ನೀವು ನನಗೆ ಪ್ರೀತಿಸ್ತಾ ಇದ್ದೀರಾ ಎಲ್ಲ. ಆ ಕಾರಣಕ್ಕೆ ಬರೀ ನಿಮಗೋಸ್ಕರ ನಾನು ಬಂದು ಮಾಡ್ತಾ ಇದ್ದೀನಿ. 1,20,000 15 ಲಕ್ಷ ಅಂತನೂ ಎಲ್ಲ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ನಲ್ಲಿ. ಸ್ಟಾಕ್ ತೋರಿಸಪ್ಪ, ಸ್ಟಾಕ್ ತೋರಿಸೋ. ಇಲ್ಲಿ ಆಚೆನೂ ತೋರಿಸೋ. ನೋಡಿ ಸ್ಟಾಕ್ ಹೆಂಗೆ ತುಂಬಿಸಿದ್ದೀನಿ ಅಂದರೆ ನೀವು ಹೇಳಲೇಬೇಡಿ. ಆಚೆನೂ ಒಂದು 15-20 ವೆಹಿಕಲ್ಸ್ ಇದೆ ನಮ್ಮದು. ಅಷ್ಟು ವೆಹಿಕಲ್ಸ್ ಇದೆ ಸ್ಟಾಕ್ಸ್ನಲ್ಲಿ ನಮಗೆ ಅಲ್ಫಾ ಕಾರ್ಸ್ನಲ್ಲಿ. ಈ ಸತಿ ಪ್ರೈಸಿಂಗ್ ಅಂದರೆ ಬೆಂಕಿ. ಇಯರ್ ಎಂಡ್, ಮಂತ್ ಎಂಡ್ ಎಲ್ಲ ಆಫರ್ಸ್. ಕ್ರಿಸ್ಮಸ್ ಹಬ್ಬದು ಶುಭಾಶಯಗಳು, ನ್ಯೂ ಇಯರ್ದು ಶುಭಾಶಯಗಳು, ಎಲ್ಲ ಶುಭಾಶಯಗಳು. ಒಳ್ಳೆ ಆಫರ್ಸ್ ಕೊಡ್ತೀನಿ ಈ ಸತಿ. ಬನ್ನಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಆಮೇಲೆ ಲೋನ್ಗೆ ಹೇಳೋಕ್ಕೆ ಹೋದರೆ 2013 ಮಾಡಲಿಂದ 2013 ಮಾಡಲಿಂದ 2025 ಮಾಡಲ್ ತನಕ ಎಲ್ಲ ಕಾರ್ಸ್ಗೆ ನಾವು ಲೋನ್ ಮಾಡಿಸ್ಕೊಡ್ತೀರಿ. ಎಲ್ಲ ಮಾಡಲ್ಸ್ಗೆ ಲೋನ್ ಮಾಡಿಸ್ಕೊಡ್ತೀರಿ ನಾವು. ಆಮೇಲೆ ಲೊಕೇಶನ್ ಹೇಳೋಕ್ಕೆ ಹೋದರೆ ನನ್ನ ಫೇಸ್ ಲೊಕೇಶನ್, ಹೊಸ ಸಬ್ಸ್ಕ್ರೈಬರ್ಸ್ಗೆ ನಾನು ಲೊಕೇಶನ್ ಹೇಳಿಬಿಡ್ತೀನಿ. ಲೊಕೇಶನ್ ನಮ್ಮದು ಎಲ್ಲಿ ಬರುತ್ತೆ ಅಂದರೆ ಬನಘಟ್ಟ ರೋಡ್, ಜಯದೇವ ಹಾಸ್ಪಿಟಲಿಂದ ಸ್ವಲ್ಪ ಮುಂದೆ ಬಂದರೆ ಅರ್ಕೆರೆ ಸಿಗ್ನಲ್ ಇಂದ ಲೆಫ್ಟ್ ತೊಗೊಂಡಿದ್ದ ತಕ್ಷಣ ನಮ್ಮದು ಶೋರೂಮ್ ಇರೋದು. ನಿಮಗೆ ಇನ್ನೂ ಏನಾದರೂ ಹೊಸ ಅಪ್ಡೇಟ್ಸ್ ಬೇಕು ಅಂದರೆ ಇದು ನಮ್ಮ ಹತ್ರ ಇದು ಇದೆ. ಸೊ ಸರ್, ಲೈಕ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲ ಹೇಳ್ಬಿಟ್ರಿ. ಲೋನ್ ಕೂಡ ನಿಮಗೆ ಆಬ್ವಿಯಸ್ಲಿ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಲೋನ್ ಎಲ್ಲಾನು. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಎಲ್ಲ ವೆಹಿಕಲ್ಸ್ ತೋರಿಸೋಣ ಬನ್ನಿ ಸರ್. ನಿಮಗೆ 0 ಡೌನ್ ಪೇಮೆಂಟ್ನಲ್ಲಿ ಗಾಡಿ ಬೇಕು, ಅದನ್ನು ಮಾಡೆಲ್ ಗಾಡಿ ಬೇಕು, ಅದನ್ನು ಪವರ್ ಸ್ಟೇರಿಂಗ್ ಎಸಿ ಇರುವ ಗಾಡಿ ಬೇಕು, ಕಮ್ಮಿ ಬಜೆಟ್ನಲ್ಲಿನೂ ಬೇಕು. ಬನ್ನಿ ಅಲ್ಫಾ ಕಾರ್ಸ್ಗೆ. ನ್ಯಾನೋ ಕೊಡೋಣ. ಯಾವುದು ಹೇಳಿ? 2014 ಮಾಡಲ್ದು 2014 ಮಾಡಲ್ದು 0 ಡೌನ್ ಪೇಮೆಂಟ್ನಲ್ಲಿ ಬರೀ 1,20,000 1,20,000ಗೆ ಯಾವುದು ಗಾಡಿ ಕೊಡ್ತೀನಿ ಹೇಳಿ? ಟಾಟಾ ನ್ಯಾನೋ ಟ್ವಿಸ್ಟ್. ಅದು ಸರ್ ವ್ಯಾಗನರ್ ನೋಡ್ತಾ ಇದ್ದೀರಾ? ಅದನ್ನು ನ್ಯೂ ಶೇಪ್ದು ವ್ಯಾಗನರ್ ನೋಡ್ತಾ ಇದ್ದೀರಾ ಸರ್? ಬಜೆಟ್ ಜಾಸ್ತಿ ಇರುತ್ತೆ ಅಲ್ಲ ಸರ್? ನ್ಯೂ ಶೇಪ್ದು ವ್ಯಾಗನರ್, ಅದನ್ನು ಪವರ್ ಸ್ಟೇರಿಂಗ್ ಎಸಿ ಇರುವ ಗಾಡಿ. ಇಲ್ಲ ಸರ್, ಬಜೆಟ್ ಏನು ಜಾಸ್ತಿ ಇಲ್ಲ. 3 ಲಕ್ಷ ಗಾಡಿ ಬರೀ 1,60,000ಗೆ. 1,60,000ಗೆ ಎಲ್ಲ ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬರೀ 1,60,000ಗೆ ಈ ಗಾಡಿ ಕೊಡ್ತೀನಿ. ಬನ್ನಿ ಇನ್ನೊಂದು ಗಾಡಿ ಕೊಡೋಣ ಸರ್. ಟೈಟಾನಿಯಂ ಕೊಡ್ತೀನಿ ಸರ್. 2013 ಮಾಡಲ್ ಟೈಟಾನಿಯಂ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ, ಎಲ್ಲ ಪವರ್ ಸ್ಟೇರಿಂಗ್ ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇರುವ ಟಾಪ್ ಎಂಡ್ ವೆಹಿಕಲ್. 20+ ಮೈಲೇಜ್ ಬರುವ ಗಾಡಿ ಎಷ್ಗೆ ಕೊಟ್ಬಿಡ್ತೀನಿ ಹೇಳಿ? ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡಿ ಸರ್. ಈ ಗಾಡಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟಾಗಿ 1,80,000ಗೆ ಸರ್. ಮಾರ್ಕೆಟ್ನಲ್ಲಿ 780 ಕಮ್ಮಿ ಇಲ್ಲ, 180ಗೆ ಕೊಡ್ತೀನಿ. 13 ಮಾಡಲ್, ಅದನ್ನು ಟೈಟಾನಿಯಮ್, ಅದನ್ನು ಫೀಗೋ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ ಸರ್. ಒಂದು ಫೋರ್ಟ್ ಫಿಯೇಟಾ ನೋಡ್ತಾ ಇದ್ದೀರಾ, 12 ಮಾಡಲ್ದು, ಅದನ್ನು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ. ಎಲ್ಲ ಫ್ಯೂಚರ್ ಸಮೇತ ದೊಡ್ಡ ಡಿಕ್ಕಿ, ದೊಡ್ಡ ಗಾಡಿ, ಸಿಡಾನ್ ಗಾಡಿ ಬೇಕು, ಎಲ್ಲ ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ ಗಾಡಿದಲ್ಲಿ. ಇಷ್ಟು ಚೆನ್ನಾಗಿರುವ ಗಾಡಿ ಮಾರ್ಕೆಟ್ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 7 ಲಕ್ಷಗೆ. ಫೋರ್ಟ್ ಫಿಯೇಟಾ 2012 ಮಾಡಲ್ ಡೀಸೆಲ್, 20+ ಮೈಲೇಜ್ ಬರುವ ಗಾಡಿ, ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಕೊಡ್ತೀನಿ ಸರ್. ಒಂದು ಸೂಪರ್ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ? ಅದನ್ನು 8 ಹೇರ್ ಬ್ಯಾಗ್ ಇರೋದು, ಎಲ್ಲ ಪವರ್ ಸ್ಟೇರಿಂಗ್ ಎಸಿ, ಹೇರ್ ಬ್ಯಾಗ್, 8 ಹೇರ್ ಬ್ಯಾಗ್ ಬರುತ್ತೆ, ಸನ್ ರೂಫ್ ಬರುತ್ತೆ. ಎಲ್ಲ ಗಾಡಿ ತುಂಬ ಕಂಡೀಷನಲ್ಲಿ ಇದೆ ಸರ್. ಇದು ಗಾಡಿ ಪವರ್ ಸ್ಟೇರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಇರುವ ಗಾಡಿ. ಎಲ್ಲ ಗಾಡಿ ಇಷ್ಟು ಪ್ರೀಮಿಯಂ ಲಕ್ಸುರಿಯಸ್ BMW ಬೆನ್ಸ್ ಥರ. ಇದರಲ್ಲಿ ಸೀಟ 3 ಲಕ್ಷ ಅದು ಇದೆ, ಹೆಡ್ಲೈಟ್ಸ್ 3 ಲಕ್ಷ ಅದು ಇದೆ. ಬರೀ 3 ಲಕ್ಷ ಕೊಡೋಣ. 30 ಲಕ್ಷ ಗಾಡಿ 3 ಲಕ್ಷಕ್ಕೆ ಕೊಡ್ಬೇಡ. ಒಂದು 8 ಸೀಟರ್ ವೆಹಿಕಲ್ ನೋಡ್ತಾ ಇದ್ದೀರಾ? ಅದನ್ನು ಕಾಂಟೋ ನೋಡ್ತಾ ಇದ್ದೀರಾ?
ಗಾಡಿ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ, 8 ಜನ ಕುತ್ಕೊಂಡು ಹೋಗ್ಬೇಕು ಸರ್, ಬಜೆಟ್ ಫ್ರೆಂಡ್ಲಿನೂ ಇರಬೇಕು ಸರ್, ಕಮ್ಮಿ ಬಜೆಟ್ ನಲ್ಲಿನೂ ಇರಬೇಕು ಸರ್ ಅಂತ ನೀವು ನೋಡ್ತಾ ಇದ್ದೀರಾ. ಬನ್ನಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ. ಯಾವ್ದು ಗಾಡಿ ಕೊಡೋಣ ಹೇಳಿ, ಡೈರೆಕ್ಟ್ ಆಗಿ ಬಂದ್ರೆ ಅಲ್ಫಾ ಕಾರ್ಸ್ಗೆ. ಈ ಗಾಡಿ ಬಂದು ಕಾಂಟೋ 8 ಸೀಟರ್ ವೆಹಿಕಲ್ಸ್, 8 ಸೀಟರ್ ವೆಹಿಕಲ್. ಈ ಗಾಡಿ ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 4.5 ಲಕ್ಷ 4 ಲಕ್ಷ ಬರೀ 3 ಲಕ್ಷಗೆ 13 ಮಾಡಲ್ದು 8 ಸೀಟರ್ 20+ ಮೈಲೇಜ್ ಬರುವ ಮಹೀಂದ್ರ ಕಾಂಟೋ ಕೊಟ್ಬಿಡೋಣ ಸರ್. ಸರ್ ಅವಾಗ್ಲಿಂದ ದೊಡ್ಡ ಚಿಕ್ಕ ಗಾಡಿಗಳಿಗೆಲ್ಲ ಕೊಟ್ಬಿಟ್ರಿ ಸರ್ ಪ್ರೈಸಿಂಗ್, ಅಂದ್ರೆ ಪ್ರೈಸಿಂಗ್ ಅಲ್ಲಿ ಕೊಟ್ಬಿಟ್ರಿ ಏರ್ ಎಂಡ್ಗೆ. ಸೊ ದೊಡ್ಡ ಗಾಡಿಲು ಏರ್ ಎಂಡ್ ಪ್ರೈಸಿಂಗ್ 2016 ಮಾಡಲ್ ಇನೋವಾ ಕೊಡೋಣ. 2016 ಮಾಡಲ್ ಇನೋವಾ, 16 ಮಾಡಲ್ ಇನೋವಾ ಎಲ್ಲ 4.0 ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಮಾರ್ಕೆಟ್ ನಲ್ಲಿ 12 lakhs ಇದೆ. 9 ಲಕ್ಷನು ಬೇಡ, 9 ಲಕ್ಷ ಕೊಡೋಣ ಸರ್. ಸರ್ ಏರ್ ಎಂಡ್ ಇನ್ನೂ ಕಮ್ಮಿ ಮಾಡಿ. ಓಕೆ ಸರ್, ಒಂದ್ 10,000 ಕಮ್ಮಿ ಮಾಡೋಣ. 890, 8.5 ಲಕ್ಷ ಮಾಡಿದ್ರೆ ನಾನು ವಿಡಿಯೋ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಓಕೆ ಸರ್, ನಮ್ ಸಬ್ಸ್ಕ್ರೈಬರ್ಸ್ಗೆ ನಿಮ್ ಖುಷಿ ಅಂದ್ರೆ ನಮ್ ಖುಷಿ. 8.5 ಲಕ್ಷಗೆ 16 ಮಾಡಲ್ ಇನೋವಾ ಕರ್ನಾಟಕ ಗಾಡಿ ಕೊಡೋಣ ಸರ್. ಓಕೆ ನೋಡಿ, ಕರ್ನಾಟಕ ಅದನ್ನು 8.5 ಲಕ್ಷಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಲಾಡ್ಜಿ ಇದೆ ಸರ್. ಸರ್ ರೆನಾಲ್ಡ್ ಲಾಡ್ಜಿ ಇದು 8 ಸೀಟರ್ ವೆಹಿಕಲ್. ಇದನ್ನ ನೀವು 8 ಜನ ಕುತ್ಕೊಂಡು ಹೋಗ್ಬೋದು. ಎಲ್ಲ 4.0 ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 16 ಮಾಡಲ್ ಗಾಡಿ ಲಾಡ್ಜಿ. ಮಾರ್ಕೆಟ್ ನಲ್ಲಿ 5.5 ಇದೆ, 4.5 ಲಕ್ಷ ಕೊಡೋಣ ಸರ್. ಎಷ್ಟಿದೆ ಸರ್ ಮಾರ್ಕೆಟ್ ಅಲ್ಲಿ? 5.5 ಇದೆ, 4.5 ಕೊಡೋಣ. ಇನ್ನೊಂದು 5,000 ಕಮ್ಮಿ ಮಾಡಿದ್ರೆ ಆಗುತ್ತಲ್ಲ ಒಂದೇ ಸತಿ. ಓಕೆ ಸರ್, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವೇ ಎಲ್ಲಾ ಗಾಡಿಗೆ ಕಮ್ಮಿ ಮಾಡ್ಬಿಡ್ತಾ ಇದ್ದೀರಾ. ಅದ್ನಲ್ಲಿ 50,000 ಕಮ್ಮಿ ಮಾಡುವ ಹೋಗಿ ಸರ್. ಬಂಪರ್ ಆಫರ್ ಕೊಡ್ಬಿಡೋಣ. 50,000 4 ಲಕ್ಷ ಕೊಡೋಣ ಸರ್. ಓಕೆ, ಜಸ್ಟ್ 4 ಲಕ್ಷಕ್ಕೆ ನಿಮ್ಗೆ ರೆನಾಲ್ಡ್ ಲಾಡ್ಜಿ ಡೀಸೆಲ್ ವೇರಿಯಂಟ್. ಸೊ ಅವೆಲ್ಲ ಎಂಜಾಯ್ ಇದೆ ಸರ್. ಸರ್ ಶೆವರ್ಲೆಟ್ ಎಂಜಾಯ್ ಸರ್. ಇದು ಯಾವ ಮಾಡಲ್ ಹೇಳಿ? 2013 ಮಾಡಲ್ದು. ಇದೂನು 8 ಸೀಟರ್ ವೆಹಿಕಲ್ ಸರ್. ಓಕೆ, ಇದೂನು 8 ಸೀಟರ್ ವೆಹಿಕಲ್. ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ ಡೈರೆಕ್ಟ್ ಆಗಿ ಈ ಗಾಡಿ 3.5 ಲಕ್ಷ ಕೊಡೋಣ. ಎಷ್ಟಿಗೆ ಸರ್? 3.5 ಲಕ್ಷ. 3.5 ಲಕ್ಷಕ್ಕೆ ಇನ್ನು ಕಮ್ಮಿ ಆಗಲ್ವಾ? ಒಂದು ಟೇಬಲ್ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚಿಗೆ ಬೇಕು ಸರ್. ಏನೊಂದ್ 3.5 ಅಂತ ಹೇಳಿದ್ರೆ ಒಂದ್ 3.40 ಕೊಟ್ರೆ ನಡೆಯುತ್ತೆ. ಓಕೆ ಸರ್, ನಿಮ್ಮ ಮಧ್ಯ ಬೆಲೆ 3.40ಗೆ ಕೊಡೋಣ ಸರ್. ಓಕೆ, 3,40,000 3,40,000 ಕೊಡೋಣ. ಅದೂನು ಯಾವ್ದು ಹೇಳಿ? ಎಂಜಾಯ್ 8 ಜನ ಕುತ್ಕೊಂಡು ಹೋಗೋ ಗಾಡಿ 3.40ಗೆ ಕೊಡೋಣ. ಹೋಗಿ ಸರ್, ನಿಮ್ಮ ಸರ್. ಒಂದು ಲಕ್ಸುರಿಯಸ್ ಸೆಡಾನ್ ವೆಹಿಕಲ್, ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ಸರ್. ಎಲಿಗೆನ್ಸ್ ಪ್ಲಸ್ ಎಲ್ಲ 4.0 ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಎಲ್ಲ ಪೂರ್ತಿ ಫ್ಯೂಚರ್ ಇರುವ ಗಾಡಿ, ಎಲ್ಲ ಟಾಪ್ ಅಂಡ್ ವೆಹಿಕಲ್. 16 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ 6.5 ಲಕ್ಷ ಇದೆ. 5.5 ಬೇಡ, 5.25ಗೆ ಕೊಡೋಣ ಸರ್. 5.25 ಇಲ್ಲ, 4.75ಗೂ ಕೊಟ್ಬಿಡಿ. 4.70 ಎಲ್ಲ ಗಾಡಿಗೆ ನೀವೇ ಕಮ್ಮಿ ಮಾಡ್ತಾ ಇದ್ದೀರಾ. ನಿಮ್ ಖುಷಿನಲ್ಲಿ ನಮ್ ಖುಷಿ ಸರ್. ಯಾಕಂದ್ರೆ ನಿಮ್ ಸಬ್ಸ್ಕ್ರೈಬರ್ ಖುಷಿ ಆದ್ರೆ ನಮ್ಗೇನು ಖುಷಿ. ಹೋಗಿ ಸರ್, 4.75ಗೆ ಕೊಡೋಣ. ಎಲ್ಲಾ ಗಾಡಿಗೆ ನೀವೇ ಡ್ರಾಪ್ ಮಾಡ್ತಾ ಇದ್ದೀರಾ. ಇಯರ್ ಎಂಡ್ ಆಫರ್ಗೆ ಹೋಗಿ. ನಿಮ್ ಖುಷಿಗೆ ನಮ್ ಖುಷಿ ಅದು. ಹೋಗಿ ಸರ್. ಓಕೆ, 4,75,000ಕ್ಕೆ ನಿಮ್ಗೆ ಒಂದು ನೆಗೋಷಿಯೇಟ್ ಮಾಡ್ಕೊಟ್ಟಿದ್ದೀನಿ. 4,75,000ಕ್ಕೆ 2016 ಮಾಡಲ್ ಎಲಿಗೆನ್ಸ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಟೋಮೆಟಿಕ್ ವೆಹಿಕಲ್ ಕೊಡೋಣ ಸರ್. ಮುಂದೆ ಒಂದು ರೆನಾಲ್ಡ್ ಲಾಡ್ಜಿ ಇದೆ. ಸೊ ರೆಡ್ ಕಲರ್ ನೋಡಕ್ಕೂ ಸಕ್ಕತ್ತಾಗಿದೆ. ಏನ್ ಸರ್ ಡೀಟೇಲ್ಸ್ ಇದ್ರದ್ದು? ಸರ್ ರೆನಾಲ್ಡ್ ಲಾಡ್ಜಿ ಇದು 2016 ಮಾಡಲ್ ವರ್ಲ್ಡ್ ಎಡಿಷನ್. ಇದು ಓಕೆ, ವರ್ಲ್ಡ್ ಎಡಿಷನ್ ಗಾಡಿ. ಇದು ತುಂಬಾ ಸೈಕ್ ಗಾಡಿ. ಇದು ಡೀಸೆಲ್ ಗಾಡಿ. 20+ ಮೈಲೇಜ್ ಬರುತ್ತೆ. 8 ಜನ ಕುತ್ಕೊಂಡು ಹೋಗ್ಬೋದು. ಡ್ರೈವರ್ ಸಮೇತ 8 ಜನ ಕುತ್ಕೊಂಡು ಹೋಗಬಹುದು. ಎಲ್ಲ 4.0 ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಫೀಚರ್ ಸಮೇತ ಈ ಗಾಡಿ ಹೋಗಿ ಸರ್. 2016 ಮಾಡಲ್ ಗಾಡಿ ಮಾರ್ಕೆಟ್ ನಲ್ಲಿ 475ಗೆ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 5.5 ಲಕ್ಷದಿಂದ ಕಮ್ಮಿ ಇಲ್ಲ. 4.75ಗೆ ಕೊಡೋಣ. ಹೋಗಿ ಸರ್. 4.5 ಏನಾದ್ರು ಆಗುತ್ತಾ ಸರ್? ಇನ್ನ 25,000 ನಿಮ್ಗೆ ಕಮ್ಮಿ ಮಾಡ್ಕೊಡೋಣ. ಹೋಗಿ ಸರ್. ಅವಾಗಿಂದ ಜಗಳ ಆಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ. 4.25ಗೆ ಕೊಡೋಣ. ಹೋಗಿ ಸರ್. ರೆನಾಲ್ಡ್ ಲಾಡ್ಜಿ. ನಾನು 25,000 ಕಮ್ಮಿ ಮಾಡ್ರೆ ನೀವು ಅದ್ರಲ್ಲಿ ಇನ್ನು 25,000 ಕಮ್ಮಿ ಮಾಡ್ಕೊಡೋಣ. ಹೋಗಿ ಸರ್. 4,25,000ಕ್ಕೆ ನಿಮ್ಗೆ ಒಂದು ರೆನಾಲ್ಡ್ ಲಾಡ್ಜಿ ಸಿಗ್ತದೆ. ಅದು ನಿಮ್ಗೆ ಡೀಸೆಲ್ ಒಳ್ಳೆ 7 ಸೀಟರ್ ವೆಹಿಕಲ್. ಎರ್ಟಿಗಾಗೆ ಬೆಸ್ಟ್ ಆಪ್ಷನ್ ಸ್ವಿಚ್ ಆಗಕ್ಕೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಡಸ್ಟರ್ ಇದೆ. ಸೊ ನಂಗೆ 8 ಸೀಟರ್ ಬೇಡ ನಿಂದನವ್ರಿಗೆ. ನಿಮ್ಗೆ 5 ಸೀಟರ್ ಕೂಡ ರೆನಾಲ್ಡ್ ಡಸ್ಟರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ರೆನಾಲ್ಡ್ ಡಸ್ಟರ್ ಇದು 2019 ಮಾಡಲ್ದು. 19 ಮಾಡಲ್ ಗಾಡಿ. 19 ಮಾಡಲ್ ಗಾಡಿ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬೇಕು ಸರ್. ಓಕೆ, ಏನೋ ಒಂದು 16 ಮಾಡಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತಾ? 15 ಮಾಡಲ್ ಪ್ರೈಸ್ ನಲ್ಲಿ ಕೊಡೋಣ. 15 ಮಾಡಲ್ ಪ್ರೈಸ್ ಅಲ್ಲಿ ಕೊಡ್ತೀರಾ? 19 ಮಾಡಲ್ ಕೊಡೋಣ ಸರ್. ಓಕೆ ನೋಡಿ, 2019 ಮಾಡಲ್ ರೆನಾಲ್ಡ್ ಡಸ್ಟರ್ ವೆಹಿಕಲ್ 19 ಮಾಡಲ್ ಪ್ರೈಸ್ ನಲ್ಲಿ ಕೊಡೋಣ. ಎಲ್ಲ 4.0 ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಎಲ್ಲ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಓಕೆ ಸರ್, 19 ಮಾಡಲ್ ಗಾಡಿ ಕಮ್ಮಿ ಅಂದ್ರೆ ಮಾರ್ಕೆಟ್ ನಲ್ಲಿ 8 ಲಕ್ಷ ಇದೆ.
7 ಲಕ್ಷನೂ ಬೇಡ 6 ಲಕ್ಷ ಕೊಡೋಣ ಸರ್. 6 ಲಕ್ಷಕ್ಕೆ 6 ಲಕ್ಷ ಕೊಡ್ಬಿಡೋಣ ಸರ್. ಕೊಡಿ 6 ಲಕ್ಷಕ್ಕೆ ನಿಮ್ಗೆ 2019 ಮಾಡಲ್ ರೆನಾಲ್ಟ್ ಡಸ್ಟರ್ ಸಿಗ್ತಾ ಇದೆ. ಸೊ ಒಳ್ಳೆ SUV ಗಾಡಿ ಅಂತ ಹೇಳ್ಬೋದು ನಿಮ್ಗೆ. ಕಾಂಪ್ಯಾಕ್ಟ್ SUV ಇಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ 47,000 ಓಡಿದೆ ಸರ್. ಓಕೆ ಸರ್, ಲೋನ್ ಮಾಡ್ಕೊಡ್ತಾರ ಅವರೇ ನೋಡಿ ಸರ್, ಅಲ್ಲಿ ಇದಾರ ನೋಡಿ ಸರ್. ಚಂದ್ರಶೇಖರ್ ಅವರು ಕಾಲ್ ಮೇಲೆ ಬಿಸಿ ಇದಾರೆ, ಪರವಾಗಿಲ್ಲ. ಬಟ್ 6 ಲಕ್ಷಕ್ಕೆ ನಿಮ್ಗೆ ಒಂದು ರೆನಾಲ್ಟ್ ಡಸ್ಟರ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ವೈಟ್ ಕಲರ್ ನೋಡಕ್ ಸಕ್ಕದಾಗಿದೆ. ವರ್ನಾ ಟ್ರಾನ್ಸ್ಫಾರ್ಮರ್ ಇದು, ಟ್ರಾನ್ಸ್ಫಾರ್ಮರ್ ವರ್ನಾ ಫ್ಲೂಯಿಡಿಕ್ ಇಂಜಿನ್ ಬರೋದು. ಇದಾದ್ಮೇಲೆ ಫ್ಲೂಯಿಡಿಕ್ ಬಂದಿದ್ದು ಗಾಡಿ ತುಂಬಾ ಸೈಕ್ ಹೊಸ ಶೇಪ್ದು ಗಾಡಿ ಇದು. ಗಾಡಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತೋರ್ಬಿಡಿ ಯಾವ ಪ್ರಕಾರ ಇದೆ. ಎಲ್ಲ ಫೋಟೋ ಪವರ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಇದೆ ಸರ್ ಈ ಗಾಡಿನಲ್ಲಿ. ಬಿಲ್ಸ್, ಬ್ರಾಂಡ್ ನ್ಯೂ ಟೈರ್ಸ್, ಎಲ್ಲ ಪೌಂಡೋ ಪವರ್ ಸ್ಟೇರಿಂಗ್, ಹೆಡ್ ರೆಸ್ಟ್ ನಲ್ಲಿ ಟಿವಿಸ್ ಇದೆ. ಮುಂದೆ LED ಲ್ಯಾಂಪ್, LED LCD LED ಇದೆ ನೋಡಿ ತೋರಿಸಿ. ಹೆಡ್ ರೆಸ್ಟ್ ನಲ್ಲಿ ಟಿವಿ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನಿಮ್ಗೆ. ಇಲ್ಲಿ ನೋಡಿದ್ರೆ ಸೋನಿ ಇದು ನಿಮ್ಗೆ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಹೆಡ್ ರೆಸ್ಟ್ ಅಲ್ಲಿ. ಸೊ ಒಂಥರ ಸಕ್ಕದಾಗಿದೆ ಗಾಡಿ ಕೂಡ. ಸೊ ಪ್ರೈಸ್ ಏನಿದೆ ಸರ್ ಇದು? ಸರ್ ಈ ಗಾಡಿ ಪ್ರೈಸ್ ಡೈರೆಕ್ಟ್ ಆಗಿ 3 ಲಕ್ಷ ಇದೆ, 2.5 ಲಕ್ಷ ಕೊಡೋಣ ಸರ್. 2.5 ಲಕ್ಷಕ್ಕೇನೆ? 2.5 ಲಕ್ಷಕ್ಕೇನೆ, ಇನ್ನು ಕಮ್ಮಿ ಆಗಲ್ಲ? ಎಷ್ಟಿಗೆ ಬೇಕು ಸರ್? ಏನೊಂದು 2.25ಕ್ಕೆ ಓಕೆ ಸರ್. ನಿಮ್ ಮ್ಯೂಸಿಕ್ 2.20ಗೆ ಕೊಡೋಣ ಸರ್. ಓಕೆ, 2,20,000ಕ್ಕೆ ನಿಮ್ಗೆ ಒಂದು ಹುಂಡೈ ಟ್ರಾನ್ಸ್ಫಾರ್ಮ್ ಸಿಗ್ತಾ ಇದೆ. ಹುಂಡೈ ವರ್ನಾ ಟ್ರಾನ್ಸ್ಫಾರ್ಮರ್, ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್, ಅಡ್ರೆಸ್ ನಲ್ಲಿ LED ಟಿವಿ ಇದೆ, ಮುಂದೆನು LED ಟಿವಿ ಎಲ್ಲ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ ನಮ್ಮ ಮುಂದೆ ಒಂದು ಹುಂಡೈ i20 ಇದೆ, ವೈಟ್ ಕಲರ್, ನೋಡಕ್ ಸಕ್ಕದಾಗಿದೆ, ತುಂಬಾ ಜಬರ್ದಸ್ತ್ ಇದೆ. ನ್ಯೂ ಶೇಪ್ i20 12 ಮಾಡಲ್, ಅದು ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಎಲ್ಲ ಪೌಂಡೋ ಪವರ್ ಸ್ಟೀರಿಂಗ್ AC ಎಲ್ಲ ಇದೆ. ಗಾಡಿ ಓಡಿದ್ರ ಫೀಲ್ ಇದೆ. ಇದು ನಮ್ ಸಾಡು ಬೈ ತಗೊಂಡ್ ಬಂದಿದ್ದು ಹೈದರಾಬಾದ್ ಇಂದ. ಪೆಟ್ರೋಲ್ ತರ ಫೀಲ್ ಇದೆ ಗಾಡಿ. ಇದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ 20 ಮಾಡಲ್ ನ್ಯೂ ಶೇಪ್, ಅದನ್ನು 12 ಮಾಡಲ್ ಡೀಸೆಲ್ ವೆಹಿಕಲ್, 66,000 ಓಡಿದೆ ಈ ಗಾಡಿ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ ಕಮ್ಮಿ ಅಂದ್ರೇನು 4 ಲಕ್ಷ ಇದೆ, 3.75ಗೆ ಕೊಡೋಣ ಹೋಗಿ ಸರ್. ಸರ್ ಎಲ್ಲಾ ಗಾಡಿಲೂ ಕಮ್ಮಿ ಮಾಡಿದ್ರಿ, ಇದ್ರಲ್ಲಿ ಒಂದು 50,000 ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಸರ್? ಓಕೆ ಸರ್, ನಮ್ ವೀಕ್ಷಕರಿ ನಿಮ್ ವೀಕ್ಷಕರು ಒಬ್ರೆ ಅವ್ರು ಖುಷಿ ಇದ್ರ ಮಾಡ್ಬಿಡೋಣ ಹೋಗಿ ಸರ್. 3.25ಗೆ ಬೇಕು ಸರ್, ತಗೊಂಡೋಗ್ಲಿ ಹೋಗಿ ಸರ್. ಫಸ್ಟ್ ಸುನಿಲ್ ರವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ನಿಮ್ಗೋಸ್ಕರ 50,000 ಎಷ್ಟೋ ಗಾಡಿ ಮೇಲೆ ಡ್ರಾಪ್ ಮಾಡಿಸ್ಬಿಟ್ಟಿದ್ದಾರೆ. ಅವರು ಅಷ್ಟು ದೂರ ಇಂದ ವಿಡಿಯೋ ಬನ್ನಿ ನಮ್ಮ ಹತ್ರ ಜಗಳ ಮಾಡಿ ವಿಡಿಯೋ ಮಾಡ್ಬೇಕು ಬೇಡ ಅಂತ ಕೇಳ್ತಾರ. ಅವರು ಜಾಸ್ತಿ ಹೇಳ್ಬಿಟ್ರೆ ಮಾಡ್ಬೇಕು ಬೇಡ ಅಂತಾರೆ. ನನ್ಗೇನು ಮನ್ಸು ಹೇಳಲ್ಲ ಅದು ಜಾಸ್ತಿ ಹೇಳಕ್ಕೆ. ಅವ್ರು ಹೇಳಿದ ತಕ್ಷಣ ಹೋಗಿ ಕೊಡ್ಬಿಡೋಣ ಅಂತ ಕೊಡ್ಬಿಡ್ತೀನಿ. 3.25 ಲಕ್ಷಕ್ಕೆ ನಿಮ್ಗೆ ಒಂದು 2012 ಡೀಸೆಲ್ i20 ಸಿಗ್ತಾ ಇದೆ. ಸ್ಪೋರ್ಟ್ಸ್ ವೇರಿಯಂಟ್ ಟೈರ್ಸ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ. ಡ್ಯೂಯಲ್ ಟೋನ್ ಕಲರ್ ಮಸ್ತ್ ಪ್ರೈಸ್ ಅಲ್ಲಿ ಇದೆ ನಿಮ್ಗೆ. ಸರ್ ಅವಾಗ್ಲೂ ಸುಜುಕಿಲಿ ಬ್ರೆಜಾ ನೋಡಿ ಬೇಜಾರಾಗ್ಬಿಟ್ಟಿದೆ ಸರ್ ಜನಗಳಿಗೆ. ಸೊ ಟೊಯೋಟಾದಲ್ಲೇ ಗಾಡಿ ಬೇಕು ಸರ್. ಅರ್ಬನ್ ಕ್ರೂಸರ್ ಬ್ರೀಜಾ ತರಾನೇ ಅರ್ಬನ್ ಕ್ರೂಸರ್ ಇದೆ ನೋಡಿ. ಟಾಟಾ ಮನಿಗ್ರಾಮ್ ಬಿಟ್ಟು ಇಲ್ಲಿ ಸುಜುಕಿ ಮನಿಗ್ರಾಮ್ ಆದ್ರೆ ಸೇಮ್ ಡಿಕ್ಟೋ, ಸ್ವಲ್ಪನೂ ಚೇಂಜಸ್ ಇಲ್ಲ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 21 ಮಾಡಲ್ದು ಸರ್. 21 ಮಾಡಲ್ ಗಾಡಿ, 21 ಮಾಡಲ್ದು. ಎಲ್ಲ ಪೌಂಡೋ ಪವರ್ ಸ್ಟೀರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, D4 ಡ್ಯೂಯಲ್ ಟೋನ್ ಗಾಡಿ. ಓಕೆ, ಸೊ ಯಾರಾದ್ರೂ ಒಂದು ಅರ್ಬನ್ ಕ್ರೂಸರ್ ಹುಡುಕರಿಗೆಲ್ಲ ನನಗೆ ಬ್ರೆಜಾ ಬೇಡ, ನನಗೆ ಟೊಯೋಟಾ ಅರ್ಬನ್ ಕ್ರೂಸರ್ ಬೇಕು ಅನ್ನೋರಿಗೆ ಒಂದು ಅರ್ಬನ್ ಕ್ರೂಸರ್ ಇದೆ. ಗಾಡಿ ಯಾವ ತರ ಇದೆ ಸರ್ ನೋಡಿ ಸರ್. ಬುಲೆಟ್ ಗನ್ ತರ 8.5 ಲಕ್ಷ ಇದೆ ಸರ್ ಮಾರ್ಕೆಟ್ ನಲ್ಲಿ. ಓಕೆ, 8.5 ಲಕ್ಷ ಇದೆ. ಡೈರೆಕ್ಟ್ 7.5 ಲಕ್ಷ 7 ಲಕ್ಷ ಬೇಡ 7 ಲಕ್ಷ ಕೊಡೋಣ ಸರ್. ಅರ್ಬನ್ ಕ್ರೂಸರ್ 21 ಮಾಡಲ್ ಲಿಮಿಟೆಡ್ ಎಡಿಷನ್ ವೆಹಿಕಲ್. ಅವಾಗ್ಲೇ ಏನೋ ಒಂದು ಪ್ರೈಸ್ ಹೇಳಿದ್ರಿ ಸರ್. ಎಷ್ಟು? 6.5 ಲಕ್ಷಕ್ಕೆ ಹೇಳಿದ್ರಿ. ಸ್ಲಿಪ್ ಆಗಿ ಬಂತು. ಅದೇ ಪ್ರೈಸ್ ಏನಾದ್ರು ಆಗುತ್ತಾ? ಹೋಗಿ ಸರ್, ಸ್ಲಿಪ್ ಆಗ್ಬಿಟ್ರೆ ನಮ್ಮ ವೀಕ್ಷಕರಿಗೆ ಅದನ್ನು ಕೊಡ್ಬಿಡೋಣ. 6.5ಗೆ ಕೊಡೋಣ ಹೋಗಿ ಸರ್. ಎಲ್ಲಾ ಗಾಡಿ ಮೇಲೆ ಡ್ರಾಪ್ ಮಾಡ್ತಾ ಇದಾರ. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ನಿಮ್ಗೋಸ್ಕರ ನಮ್ಮ ಹತ್ರ ಜಗಳ ಮಾಡಿ ಇವರು ಕಮ್ಮಿ ಮಾಡ್ತಾ ಇದಾರ. 6.5 ಲಕ್ಷಕ್ಕೆ ನಿಮ್ಗೆ ಒಂದು ಅರ್ಬನ್ ಕ್ರೂಸರ್ ಸಿಗ್ತಾ ಇದೆ. ಅದು 21 ಮಾಡಲ್ ಗಾಡಿ. ಬ್ರೆಜಾ ತಗೊಂಡ್ರು ಸಿಗಲ್ಲ, ಬಟ್ ಅರ್ಬನ್ ಕ್ರೂಸರ್ ಸಿಗ್ತಾ ಇದೆ ನಿಮ್ಗೆ. ಫುಲ್ ರಾಯಲ್ ಲುಕ್ ಅಲ್ಲಿ ಇರೋ ಒಂದು ಮಹೇಂದ್ರ ಥಾರ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಥಾರ್ ನೋಡಿ ಸರ್, ಯಾವ ತರ ಇದೆ. ಬುಲೆಟ್ ಗನ್ ತರ ಇದೆ ಸರ್. 16,000 ನೋಡಿ ಇದೆ. ರೆಕಾರ್ಡೆಡ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಆಗಿದೆ. ಒಂದು ಪೀಸ್ ಟಚ್ ಅಪ್ ಪಾಲಿಶ್ ಆಗಿಲ್ಲ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 22 ಮಾಡಲ್ದು 4x4 ಇದು. 4x4 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲ ಸರ್? ಆಟೋ ಟ್ರಾನ್ಸ್ಮಿಷನ್ ಸರ್. ಓಕೆ, ಆಟೋಮೆಟಿಕ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಬನ್ನಿ ಪೆಟ್ರೋಲ್ ವೇರಿಯಂಟ್ ಇದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಪೆಟ್ರೋಲ್ 4x4 ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ನಲ್ಲಿ. ಇಷ್ಟು ಡಿಮ್ಯಾಂಡ್ ಇರುವ ಗಾಡಿ 4x4. ಇಲ್ಲಿ ನೋಡಿ ರೇಗಿಸ್ತಾನ್ ನಲ್ಲಿ ಕ್ಯಾಮಲ್ ಹೆಂಗ್ ಓಡಾಡುತ್ತೆ ಆ ತರ ಜಿಮ್ ಓಡಾಡುತ್ತೆ 4x4 ಅಂದ್ರೆ. ಆ ತರ ಗಾಡಿ ಇದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹಾಟ್ ಟಾಪ್ ವೆಹಿಕಲ್ ಈ ಗಾಡಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್.
ಈ ಗಾಡಿ ಕಮ್ಮಿ ಅಂದ್ರೇನು ಎಷ್ಟು ಹೇಳ್ತಾರೆ ಹೇಳಿ, ಕಮ್ಮಿ ಅಂದ್ರೇನು ಮಹೀಂದ್ರಾ ಥಾರ್ 2022 ಮಾಡಲ್ದು 16 ಲಕ್ಷ ಕೊಡಿ, 17 ಲಕ್ಷ ಕೊಡಿ, 14 ಲಕ್ಷ ಕೊಡೋಣ ಸರ್. 14 ಲಕ್ಷಕ್ಕೇನೆ 14 ಲ್ಯಾಕ್ಸ್ ಕೊಡೋಣ ಸರ್. ಓಕೆ, 14 lakhsಗೆ ನಿಮ್ಗೊಂದು ಮಹೇಂದ್ರ ತಾರು ಪೆಟ್ರೋಲ್ 4x4 ಆಟೋಮೆಟಿಕ್ ಅದನ್ನು. ಓಕೆ ನೋಡಿ, ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ನಿಮ್ಗೆ. ಅದು 4x4 ವೆಹಿಕಲ್. ಸೊ ಬೆಸ್ಟ್ ಡೀಲರ್ ಕೂಡ ತಗೊಂಡೋಗ್ಬೋದು ಗಾಡಿನ. ಸೊ ಹಾಗೆ ನೆಕ್ಸ್ಟ್ ನ ಮುಂದೆ ಒಂದು XUV 500 ಇದೆ. ಇದೆ ಸರ್ ಡೀಟೇಲ್ಸ್ ಸರ್. W10 ಎಷ್ಟು ಇರ್ಬೇಕು ಬರೋದು? 1 2 3 4 5 6 7 8 9 10 ಹೇರ್ ಬ್ಯಾಗ್ ವಿತ್ ಸನ್ ರೂಫ್ ಬರೋದು ಸರ್. ಓಕೆ, 10 ಹೇರ್ ಬ್ಯಾಗ್ ವಿತ್ ಸನ್ ರೂಫ್ ಬರೋದು W10 ಇದು. ಎಲ್ಲ ಫ್ಯೂಚರ್ ಸಮೇತ 16 ಮಾಡಲ್ದು 96,000 ನೋಡಿದೆ. ಎಲ್ಲ 4.2 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋ, ಸ್ಟೇರಿಂಗ್ ಅನ್ಕೊಂಡು ಏನು ಫ್ಯೂಚರ್ ಮಿಸ್ ಆಗಲ್ಲ, ಅಷ್ಟು ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ ನಲ್ಲಿದೆ. ಮಾರ್ಕೆಟ್ ನಲ್ಲಿ 13 lakhs ಇಂದ ಕಮ್ಮಿ ಇಲ್ಲ. 9.5 ಲಕ್ಷ ಕೊಡೋಣ ಸರ್. 9.5 ಲಕ್ಷ ಕೊಡೋಣ. 9.5 ಲಕ್ಷ 9ಕ್ಕೆ ಮಾತ್ರ ಕೊಡ್ತೀರಾ ನೀವು? ಹೋಗಿ ಸರ್, ನಿಮ್ ಮಾತಿಗೆ ಬೆಲೆ ಹೋಗಿ ಸರ್. ನಮ್ ಸಬ್ಸ್ಕ್ರೈಬರ್ ಖುಷಿ ಆದ್ರೆ ನಾವು 9 ಲಕ್ಷಗೇನೆ ಕೊಡೋಣ. ಬನ್ನಿ ಸರ್, ಡೈರೆಕ್ಟ್ ಆಗಿ ಬನ್ನಿ, 9 ಲಕ್ಷಕ್ಕೆ ಕೊಡೋಣ ಸರ್. 9 ಲಕ್ಷಕ್ಕೆ ನಿಮ್ಗೆ XUV 500 ಅದು W10 ಬೇಸಿಕ್ ಅಲ್ಲ, ಟಾಪ್ ಎಂಡ್ ವೇರಿಯಂಟ್ ನಿಮ್ಗೆ ಸಿಗ್ತಾ ಇರೋದು. ಸೊ ವೈಟ್ ಬೇಡ ನನಗೆ, ಸೊ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಬೇಕು ಅನ್ನೋರಿಗೆ ಒಂದು ಕಾಂಪ್ಯಾಕ್ಟ್ SUV ಒಂದು ಇಕೋ ಸ್ಪೋರ್ಟ್ ಇದೆ ಸರ್. ಫೋರ್ಡ್ ಇಕೋ ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡ್ ವೆಹಿಕಲ್. ಹೌದು, ಎಲ್ಲ 4.2 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಅದನ್ನು ಆಟೋಮೆಟಿಕ್ 15 ಮಾಡಲ್ ವೆಹಿಕಲ್. ಓಕೆ, ಆಟೋಮೆಟಿಕ್ 15 ಮಾಡಲ್ ಗಾಡಿ. ಓಕೆ, ಸೊ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 6 ಲಕ್ಷ ಇದೆ, 5 ಲಕ್ಷ ಕೊಡ್ಬಿಡ್ತೀವಿ ಸರ್. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಬೇಡ ಸರ್. ಇನ್ನೊಂದು ಪ್ರೈಸ್ ಹೇಳಿ. ಹೋಗಿ ಸರ್, 490ಗೆ ಕೊಡೋಣ. ಎಷ್ಟು? 490ಗೆ. 4.5 ಲಕ್ಷ ಫೈನಲ್ ಆಗುತ್ತೆ. ಇಲ್ಲ ಅಂದ್ರೆ ನಾನು ವಿಡಿಯೋನೇ ಹಾಕಲ್ಲ ಇದನ್ನ. ಹೋಗಿ ಸರ್, ಮಾಡ್ಬಿಡೋಣ. ಹೋಗಿ ಸರ್, ಎಲ್ಲ ಇದಕ್ಕೆ ಲೋ ಮಾಡ್ಬಿಡಿ ಹೋಗಿ. ಡೈರೆಕ್ಟ್ ಆಗಿ 4.5 ಲಕ್ಷಗೇನೆ ಕೊಡೋಣ. ಅದನ್ನು ಆಟೋಮೆಟಿಕ್ ಟೈಟಾನಿಯಂ ಟಾಪ್ ಅಂಡ್ ಮಾರ್ಕೆಟ್ ನಲ್ಲಿ ಸಾಧ್ಯನೇ ಇಲ್ಲ ಸರ್. ಆ ಪ್ರೈಸಿಂಗ್ ಎಲ್ಲ 4.2 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ ಎಲ್ಲ ಇದೆ. ಅದನ್ನು ಆಟೋಮೆಟಿಕ್ ವೆಹಿಕಲ್ ಕೊಡ್ತೀವಿ ಸರ್. ಓಕೆ, 4.5 ಲಕ್ಷಕ್ಕೆ ನಿಮ್ಗೆ ಇಕೋ ಸ್ಪೋರ್ಟ್ ಸಿಗ್ತಾ ಇರೋದು. ನಿಮಗೆ ಪೆಟ್ರೋಲ್ ವೇರಿಯಂಟ್ ಎಷ್ಟು ಬೇಗ ಬಂದ್ರೆ ಈ ಗಾಡಿ ಸಿಗುತ್ತೆ 4.5 ಲಕ್ಷಕ್ಕೆ. ಇಲ್ಲ ಅಂದ್ರೆ ಯಾರು ಸೇಲ್ ಆದ್ರೆ ತಲೆ ಕೆಡ್ಸ್ಕೊಬೇಡಿ, ಇನ್ನೊಂದು ಗಾಡಿಗಳು ಅವೈಲೇಬಲ್ ಇರುತ್ತೆ, ಆರಾಮಾಗಿ ಬನ್ನಿ. ಬೇಕಾದ್ರೆ ಮ್ಯಾನ್ಯುವಲ್ ತರಿಸ್ಕೊಡೋಣ. ಓಕೆ, ಸೊ ನಿಮ್ಗೆ ಆಟೋಮೆಟಿಕ್ ಬೇಡ ಅಂದ್ರೆ ನಿಮ್ಗೆ ಗ್ರೇ ಕಲರ್ ಅಲ್ಲಿ ನಿಮ್ಗೆ ಮ್ಯಾನ್ಯುವಲ್ ಕೂಡ ಇದೆ. ಸೊ ಬ್ಲಾಕ್ ಕಲರ್ ಇದೆ ಸರ್ ಡೀಟೇಲ್ಸ್ ಸರ್. ಈ ಗಾಡಿ ಬನ್ನಿ, ಮಾರ್ಕೆಟ್ ನಲ್ಲಿ 5 ಲಕ್ಷ ಇದೆ, ಡೈರೆಕ್ಟ್ 4 ಲಕ್ಷ ಕೊಡೋಣ. ಬನ್ನಿ ಸರ್. ನಾನು ಇದನ್ನ ಸೇಮ್ ಪ್ರೈಸ್ ಕೇಳಲ್ಲ ಅನ್ಕೊಂಡೆ, ನೀವೇ ಇನ್ನೂ 5,000 ಕಮ್ಮಿ ಡೈರೆಕ್ಟ್ ಆಗಿ ಮಾಡ್ಬಿಟ್ಟು ಹೋಗಿ ಸರ್. ಈ ಸತಿ ಕೇಳಲೇಬಾರ್ದು ಅಂತ 4 ಲಕ್ಷಗೆ. ಅದನ್ನು ಈಕೋ ಸ್ಪೋರ್ಟ್ಸ್ ಎಲ್ಲ 4.2 ಪೋಸ್ಟರಿಂಗ್, AC ಎಲ್ಲ ಇದೆ. ಗಾಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಬ್ಲಾಕ್ ಕಲರ್ ಮ್ಯಾನ್ಯುವಲ್ ಗಾಡಿ. ಅದನ್ನು ಈ ಗಾಡಿ ಕೊಡೋಣ. ಬನ್ನಿ ಸರ್. ಓಕೆ, 4 ಲಕ್ಷಕ್ಕೆ ಸಿಗ್ತಾ ಇದೆ ನಿಮ್ಗೆ ಒಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಒಂದು ಫಾರ್ಡ್ ಇಕೋ ಸ್ಪೋರ್ಟ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ಸರ್. ಸರ್ ಗಾಡಿ 2016 ಮಾಡಲ್ SX ಟಾಪ್ ಅಂಡ್ ಆಟೋಮೆಟಿಕ್ ವೇರಿಯಂಟ್ ಇದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಸೊ ಟಾಪ್ ಎಂಡ್ ವೇರಿಯಂಟ್ ಹುಂಡೈ ವರ್ನಾ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್. ಬಾಡಿ ಲೈನ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. ಅಲಾಯ್ಸ್, ರೇರಲ್ ಡಿಫಾಗರ್ ಎಲ್ಲ ಇದೆ. ಸೊ ಡೈಮಂಡ್ ಕಟ್ ಅಲಾಯ್ಸ್, AC, ಹೇರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫೋ, ಸ್ಟೇರಿಂಗ್ ಏನು ಮಿಸ್ ಆಗಲ್ಲ ಸರ್. ಓಕೆ, ಸೊ ಏನು ಮಿಸ್ ಆಗಲ್ಲ. ಬಟ್ ನೀವು ಪ್ರೈಸ್ ಹೇಳಿ ಸರ್, ಮಿಸ್ ಆಗ್ಬಾರ್ದು ಅಂತ ಪ್ರೈಸ್ ಹೇಳಿ ಸರ್. ಚಾನ್ಸ್ ನಲ್ಲಿ ಹೊಡ್ಕೊಂಡು ಹೋಗ್ಬೇಕು ಸರ್. ಏನ್ ಸರ್ ಚಾನ್ಸ್ ಅಂದ್ರೆ ಹೊಡೆಯೋದು? 6 ಲಕ್ಷ ಕೊಡ್ಬಿಡೋಣ ಡೈರೆಕ್ಟ್ ಆಗಿ. 6 ಲಕ್ಷಕ್ಕೆ ಸರ್ 7 ಲಕ್ಷ ಇಂದ ಕಮ್ಮಿ ಇಲ್ಲ. 6 ಲಕ್ಷಕ್ಕೆ 16 ಮಾಡಲ್ ಆಟೋಮೆಟಿಕ್ ಗಾಡಿ. 16 ಮಾಡಲು 6 ಲಕ್ಷಕ್ಕೇನೆ, ಬರೀ 6 ಲಕ್ಷಕ್ಕೆ 6 ಲಕ್ಷಕ್ಕೆ ನಿಮ್ಗೆ ಹುಂಡೈ ವರ್ನಾ. ಸೊ ಈ ಗಾಡಿಗೆ ಲೋನ್ ಎಲ್ಲ ರಿಜಿಸ್ಟರ್ ಮಾಡೋರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬಿಡುತ್ತೆ ಸರ್. ಆ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದೀನಿ. ಓಕೆ ನೋಡಿ, ಅದು ಡಿಪೆಂಡ್ ಸ್ವಲ್ಪ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 6 ಲಕ್ಷಕ್ಕೆ ನಿಮ್ಗೆ ಸಿಗ್ತಾ ಇದೆ ಒಂದು ಹುಂಡೈ ವರ್ನಾ ಪೆಟ್ರೋಲ್ ವೇರಿಯಂಟ್. ಸರ್ ಟಾಟಾ ನ್ಯಾನೋ ಸರ್. ಟಾಟಾ ನ್ಯಾನೋ ಟ್ವಿಸ್ಟ್ ಗಾಡಿ ಯಾವ ತರ ಇದೆ ನೋಡಿ ಸರ್. ಓಕೆ, ಎಲ್ಲ 4.2 ಪೋಸ್ಟರಿಂಗ್, AC ಎಲ್ಲ ಇದೆ ಗಾಡಿನಲ್ಲಿ. ನ್ಯಾನೋ ಟ್ವಿಸ್ಟ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಗಾಡಿ ಮಾರ್ಕೆಟ್ ನಲ್ಲಿ 2 ಲಕ್ಷ ಇಂದ ಕಮ್ಮಿ ಇಲ್ಲ. 1.20ಗೆ ಕೊಡ್ಬಿಡೋಣ ಸರ್. ಎಷ್ಟಿಗೆ ಸರ್? ನಾನು 1.20ಗೆ ಬರೀ 0 ಡೌನ್ ಪೇಮೆಂಟ್ ನಲ್ಲಿ ತಗೊಂಡೋಗ್ತಾ ಇರ್ಬೇಕು. 14 ಮಾಡಲ್ 4.2 ಪೋಸ್ಟರಿಂಗ್, AC ಇರೋ ಗಾಡಿ ಕೊಡೋಣ ಸರ್. ಏನ್ ಸರ್, ಆರಾಮಾಗಿ ಒಂದು 5,000 EMI ಕಟ್ಕೊಂಡು ಹೊರಟಬಿಡ್ಬೋದಲ್ಲ ಸರ್? ಕಣ್ ಮುಚ್ಕೊಂಡು ಒಂದು ಐಫೋನ್ ಬರಲ್ಲ ಸರ್. ಆ ಪ್ರೈಸಿಂಗ್ ನಲ್ಲಿ ನಾನು ಕೊಡೋಣ ಸರ್. ಆ ಕಡೆ ಒಂದು ಐಫೋನ್ ಬರ್ದಿರೋ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಟಾಟಾ ನ್ಯಾನೋ ಸಿಗ್ತಾ ಇದೆ. ಒಂದು 4,000 ರಿಂದ 4,500 ಇದ್ರೆ ಸಾಕು ನಿಮ್ಗೆ ಆರಾಮಾಗಿ ಟಾಟಾ ನ್ಯಾನೋ ತಗೊಂಡೋಗ್ಬೋದು. ಡಿಪೆಂಡ್ಸ್ ಅಪ್ಪ ನಿಮ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಡಿಫ್ರೆಂಟ್ ಕಲರ್ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ರೆನಾಲ್ಟ್ ಡಸ್ಟರ್ ಡಿಫ್ರೆಂಟ್ ಕಲರ್, ನ್ಯೂ ಶೇಪ್ ವೆಹಿಕಲ್ ಸರ್ ಇದು. ಓಕೆ, ಹೊಸ ಶೇಪ್ ವೆಹಿಕಲ್ ಟಾಪ್ ಅಂಡ್. ಇದೂನು ಎಲ್ಲ 4.2 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋ, ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಬರ್ತಾ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. 19 ಮಾಡಲ್ ನ್ಯೂ ಶೇಪ್ ಗಾಡಿ. ಯಾರು ಮಾರ್ಕೆಟ್ ನಲ್ಲಿ 9 ಲಕ್ಷ ಇಂದ ಕಮ್ಮಿ ಕೊಡಲ್ಲ. 7 ಲಕ್ಷನೂ ಬೇಡ, 680ಗೆ ಕೊಡೋಣ ಸರ್. 680ಗೆ 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 680,000ಕ್ಕೆ ನಿಮ್ಗೊಂದು 2000
19 ಮಾಡಲ್ದು ರೆನಾಲ್ಟ್ ಡಸ್ಟರ್ ಪೆಟ್ರೋಲ್ ಅಲ್ಲ ಸರ್ ಇದನ್ನು? 100% ಪೆಟ್ರೋಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎ ಸ್ಟಾರ್ ಇದೆ ಸರ್. ಸರ್ ಎ ಸ್ಟಾರ್ ಇದು ಆಹಾ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಇದರಲ್ಲಿ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಆಹಾ ಗಾಡಿ ತುಂಬಾ ಸೈಕೆ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 2.25 ಲಕ್ಷ ಹೇಳ್ತಾರ ಸರ್. ಓಕೆ, ಡೈರೆಕ್ಟ್ 1.75ಗೆ ಕೊಡ್ಬೇಡ ಸರ್. 50,000 ಕಮ್ಮಿ ಮಾಡ್ಬಿಟ್ರೆ ಒಂದೇ ಸತಿ. ಡೈರೆಕ್ಟ್ ಆಗಿ ಮಾಡ್ಕೊಳ್ಬೇಡ. 1.75ಗೆ ಅದನ್ನು 2010 ಮಾಡಲ್ದು ಎ ಸ್ಟಾರ್ ಕೊಡೋಣ ಸರ್. ಓಕೆ, ಅದು ಮ್ಯಾನ್ಯುವಲ್ ಅಲ್ಲ ಸರ್ ಇದು? ಮ್ಯಾನ್ಯುವಲ್ ವೆಹಿಕಲ್ ಸರ್. ಓಕೆ ಸರ್. ಟಿಯಾಗೋ, ಟಾಟಾ ಟಿಯಾಗೋ ಸರ್. ಟಾಟಾ ಟಿಯಾಗೋ 2017 ಮಾಡಲ್ದು ಸರ್. ಆಹಾ 2017 ಮಾಡಲ್ದು ಟಾಟಾ ಟಿಯಾಗೋ ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಲ್ಟ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 17 ಮಾಡಲ್ದು ಟಿಯಾಗೋ ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ 480 ಕಮ್ಮಿ ಇಲ್ಲ, 380 ಕೊಡೋಣ ಸರ್. 17 ಮಾಡಲ್ 17 ಮಾಡಲ್ ಟಿಯಾಗೋ ಸರ್. 17 ಮಾಡಲ್ದು ಕೊಡೋಣ ಸರ್. ಓಕೆ, 17 ಮಾಡಲ್ ಗಾಡಿ ಟಾಟಾ ಟಿಯಾಗೋ ನಿಮಗೆ 3,80,000 ಸಿಗ್ತಾ ಇದೆ. ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲೂ ಇದೆ ಅಂತ ಹೇಳ್ಬೋದು. ಸೊ ಫಾರ್ಡ್ ಫಿಗೋ ಇದೆ ಸರ್. ಏನ್ ಸರ್ ಡೀಟೇಲ್ಸ್? ಆಟೋಮೆಟಿಕ್ ಸರ್, ಟೈಟಾನಿಯಂ ಟಾಪ್ ಎಂಡ್ ಸರ್. ಓಕೆ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ನಮ್ಮ ಹತ್ರ ಡೀಸೆಲ್ ಇದೆ, ಅದನ್ನು ತೋರಿಸ್ತೀನಿ. ಓಕೆ, ಸೊ ಯಾರಾದ್ರೂ ಪೆಟ್ರೋಲ್ ಬೇಕು ಅನ್ನೋರಿಗೆ ಪೆಟ್ರೋಲ್ ಇದೆ, ಅದು ಆಟೋಮೆಟಿಕ್ ವೇರಿಯಂಟ್. ಸೊ ಟೈರ್ಸ್ ಆಲ್ಮೋಸ್ಟ್ ಟೈಟಾನಿಯಂ ಎಲ್ಲ ಟೈರ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ ಲೆದರ್ ಸೀಟ್ಸ್ ಡಿಫಾಲ್ಟ್ ಸ್ಟೀರಿಂಗ್ ಮಾಡ್ಕೊಂಡು ಏನು ಮಿಸ್ ಆಗಲ್ಲ, ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಕಮ್ಮಿ ಅಂದ್ರೂ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಓಕೆ, ಕಮ್ಮಿ ಅಂದ್ರೂ 2015 ಮಾಡಲ್ದು ವೆಹಿಕಲ್ 4.5 ಲಕ್ಷ ಹೇಳ್ತಾರೆ ಸರ್. ಡೈರೆಕ್ಟ್ ಆಗಿ 380ಗೆ ಕೊಡ್ಬಿಡೋಣ ಹೋಗಿ ಸರ್. 3,80,000 ಬರೀ 380ಗೆ ಕೊಡೋಣ ಸರ್. 3,80,000 ನಿಮ್ಗೊಂದು ಫಾರ್ಡ್ ಫಿಗೋ ಅದು ಸಿಗ್ತಾ ಇರೋದು ನಿಮಗೆ ಲೇಟೆಸ್ಟ್ ಮಾಡಲ್, ಅದು ಆಟೋಮೆಟಿಕ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಅಮೇಜ್ ಸರ್. ಸರ್ ಹೋಂಡಾ ಸಿಟಿ ಇಂಜಿನ್ ಬರೋದು 25 ಮೈಲೇಜ್ ಬರುತ್ತೆ ಸರ್. ಓಕೆ, ಡೀಸೆಲ್ ಗಾಡಿ ಹಂಗಂದ್ರೆ? ಡೀಸೆಲ್ ಗಾಡಿ 25 ಮೈಲೇಜ್ ಬರುತ್ತೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಕಮ್ಮಿ ಅಂದ್ರೂ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ? ಈ ಗಾಡಿ 425 430 ಕೊಡಿ ಅಂತಾರೆ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ 325ಗೆ ಕೊಡ್ಬಿಡೋಣ. 3,25,000 3,25,000 ಕೊಡ್ಬಿಡೋಣ. ಈ ಗಾಡಿ 14 ಮಾಡಲ್ದು, ಅದನ್ನು ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ ಕೊಡೋಣ. ಓಕೆ, ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2011 ಮಾಡಲ್ದು ಡೀಸೆಲ್ ಗಾಡಿ. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷ, ಓನ್ಲಿ 2 ಲ್ಯಾಕ್ಸ್ ಕೊಡ್ಬಿಡ್ತೀನಿ ಸರ್. 2 ಲಕ್ಷಕ್ಕೆ ನಿಮ್ಗೆ ಒಂದು ಫಾರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಲೇಟೆಸ್ಟ್ ಮಾಡೆಲ್ ಫಿಯಟ್ ಪುಂಟೋ ಸರ್. ಲೇಟೆಸ್ಟ್ ಮಾಡಲ್ ಫಿಯಟ್ ಪುಂಟೋ 2000 ಯಾವ ಮಾಡಲ್ ಹೇಳಿ? ಇದು 2015 ಮಾಡಲ್ದು ಡೀಸೆಲ್. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ಪುಂಟೋ EVO ಇದು. ಓಕೆ, EVO ನ್ಯೂ ಶೇಪ್ದು 15 ಮಾಡಲ್ದು. ಲೋನ್ ಆಗುತ್ತೆ ಈ ಗಾಡಿಗೆ. ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, 325ಗೆ ಕೊಡೋಣ ಸರ್. 3,25,000 325ಗೆ ಕೊಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹುಂಡೈ ವರ್ನಾ ಟ್ರಾನ್ಸ್ಫಾರ್ಮ್ ಇದೆ ಸರ್. 2007 ಮಾಡಲ್ದು ಸರ್. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 2.5 ಕಮ್ಮಿ ಇಲ್ಲ, 2 ಲಕ್ಷನೂ ಬೇಡ, 180ಗೆ ಕೊಡೋಣ ಸರ್. 1,80,000 ನಿಮ್ಗೆ ಒಂದು ಹುಂಡೈ ವರ್ನರ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಇದೆ, ಬ್ಲೂ ಕಲರ್ ಎಲೈಟ್. ಸೊ ಇದು ಡೀಟೇಲ್ಸ್ ಸರ್. ಸ್ಪೋರ್ಟ್ಸ್ ಎಡಿಷನ್ ಸರ್. ಸ್ಪೋರ್ಟ್ಸ್ ಇದು. ಓಕೆ, i20 ಸ್ಪೋರ್ಟ್ಸ್ ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಡಿಫಾಲ್ಟ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರೋ ಸ್ಪೋರ್ಟಿ ವೆಹಿಕಲ್ 5 ಲಕ್ಷ ಕೊಡ್ತೀವಿ ಸರ್. 5 ಲಕ್ಷಕ್ಕೆ. ಓಕೆ, 5 ಲಕ್ಷಕ್ಕೆ ನಿಮ್ಗೊಂದು i20 ಎಲೈಟ್ ಸಿಗ್ತಾ ಇದೆ, ಸ್ಪೋರ್ಟ್ಸ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಎಸ್ಪೈರ್ ಡಿಕ್ಕಿ ಸಮೇತ. ಇದನ್ನು ಟೈಟಾನಿಯಂ ಡೀಸೆಲ್ ಗಾಡಿ. ಓಕೆ, ಸೊ ಮ್ಯಾನುವಲ್ ಅಲ್ಲ ಸರ್ ಇದು? ಎಸ್ಪೈರ್ ಸರ್, ಡಿಕ್ಕಿ ಸಮೇತ ಬರುತ್ತೆ. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ ಲೆದರ್ ಸೀಟ್ ಡಿಫಾಲ್ಟ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಬನ್ನಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೇನು ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. ಈ ಗಾಡಿ ಕಮ್ಮಿ ಅಂದ್ರೂ ನಿಮ್ಗೆ ಡೀಸೆಲ್ ಗಾಡಿ, ಅದನ್ನು ಎಸ್ಪೈರ್ ಡಿಕ್ಕಿ ಗಾಡಿ 15 ಮಾಡಲ್ದು. ಕಮ್ಮಿ ಅಂದ್ರೇನು 5 ಲಕ್ಷ ಹೇಳ್ತಾರೆ. 4.5 ಲಕ್ಷನೂ ಬೇಡ, 4 ಲಕ್ಷನೂ ಬೇಡ, 380ಗೆ ಕೊಡ್ತೀವಿ ಸರ್. 3,80,000 ಡೀಸೆಲ್ ಗಾಡಿ ಫೋರ್ಡ್ ಫಿಗೋ ಎಸ್ಪೈರ್ ಡಿಕ್ಕಿ ಇದು, ಅದನ್ನು ಟಾಪ್ ಎಂಡ್ ಟೈಟಾನಿಯಂ ಗಾಡಿ ಕೊಡೋಣ ಸರ್. ಓಕೆ, ಸೊ ಫಿಯಟ್ ಪುಂಟೋ ಸರ್. ಸರ್ ಫಿಯಟ್ ಪುಂಟೋ ಅದು 2010 ಮಾಡಲ್ದು. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ
ಮಾರ್ಕೆಟ್ ನಲ್ಲಿ ಎಲ್ಲ 2.5 ಲಕ್ಷದಿಂದ ಕಮ್ಮಿ ಇಲ್ಲ, 1.70ಗೆ ಕೊಡ್ಬಿಡೋಣ ಸರ್ ಬರೀ. ಓಕೆ, 1,70,000ಕ್ಕೆ ನಿಮ್ಗೊಂದು ಫಾರ್ಡ್ ಫಿಯೇಟ್ ಪುಂಟೋ ಸಿಗುತ್ತೆ. ಸೊ ಸಿಲೇರಿಯೋ ಅದ್ರಿ ಸರ್? ಸರ್ ಮಾರುತಿ ಸುಜುಕಿ ಸೆಲೀರಿಯೋ ಇದು 2014 ಮಾಡಲ್ದು ಡೀಸೆಲ್ದು ಗಾಡಿ, 25 ಮೈಲೇಜ್ ಬರುತ್ತೆ ಸರ್. ಬಹಳ ಜನ ಕೇಳ್ತಾ ಇದ್ರು ಡೀಸೆಲ್ ಗಾಡಿ ತರಿಸ್ಕೊಡಿ ಸರ್ ಅಂತ. ಆ ಕಾರಣಕ್ಕೆ ಡೀಸೆಲ್ ಗಾಡಿ ತಗೊಂಡ್ ಬಂದಿದ್ದೀನಿ. 25 ಮೈಲೇಜ್ ಬರುವ ಗಾಡಿ ಈ ಗಾಡಿ ಸೆಲೀರಿಯೋ. ಮಾರ್ಕೆಟ್ ನಲ್ಲಿ ಎಲ್ಲ ಪೊಂಡು ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಕಮ್ಮಿ ಅಂದ್ರೇನು ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ನನಗೆ ಮೈ ಹುಷಾರಿಲ್ಲ, ಅವಾಗ್ಲೂ ಮಾಡ್ತಾ ಇದ್ದೀನಿ ನಮ್ಮ. ಹಾಗೆ ನೆಕ್ಸ್ಟ್ ಒಂದೊಂದು ಹೋಂಡಾ ಜಾಜ್ ಇದೆ ಸರ್. ಸರ್ ಹೋಂಡಾ ಜಾಜ್ ಯಾವ ಮಾಡಲ್ ಹೇಳಿ? ಇದು 2009 ಮಾಡಲ್ದು, ಏರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ, ಎಲ್ಲ ಪೊಂಡು ಪೋಸ್ಟರಿಂಗ್ ಎಸಿ ಎಲ್ಲ ಇದೆ ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಏರ್ ಬ್ಯಾಗ್ ABS ಇರುವ ಗಾಡಿ. ಏನ್ ಸರ್ ಒಂದು 3 ಲಕ್ಷ ಹೇಳ್ತೀರಾ? ಬೇಡ, 2.5 ಲಕ್ಷ ಹೇಳ್ತೀರಾ? ಬೇಡ, 7 ಲಕ್ಷ ಹೇಳ್ತೀರಾ? ಅದ್ರು ಬೇಡ, 1.70ಗೆ ಕೊಡ್ಬೇಡ ಡೈರೆಕ್ಟ್ ಆಗಿ. ಬನ್ನಿ 1,70,000ಗೆ ಹೋಂಡಾ ಜಾಜ್, ಹೋಂಡಾ ಸಿಟಿ ಇಂಜಿನ್ ಇರುವ ಗಾಡಿ, 1.70ಗೆ ಏರ್ ಬ್ಯಾಗ್ ABS ಇರುವ ಗಾಡಿ ಕೊಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಬ್ಲಾಕ್ ಕಲರ್ ಇದೆ ಸರ್. ಸರ್ ಡೀಸೆಲ್ ಡಿಕ್ಕಿ ಇರುವ ಸಿಡಾನ್ ಗಾಡಿ, ದೊಡ್ಡ ಗಾಡಿ ಕೊಡೋಣ. ಡೀಸೆಲ್ 20+ ಮೈಲೇಜ್ ಬರೋ ಪೊಂಡು ಪೋಸ್ಟರಿಂಗ್ ಎಸಿ ಎಲ್ಲ ಇರುವ 2009 ಮಾಡಲ್. ಇದನ್ನು 2.5 ತಿಳ್ಕೊಂಡಿದ್ದೀರಾ? ಬೇಡ, 7 ಲಕ್ಷ ತಿಳ್ಕೊಂಡಿದ್ದೀರಾ? ಬೇಡ, 1.70ಗೆ ಕೊಡ್ಬೇಡಣ ಇದನ್ನು. ಓಕೆ, ಸೊ ಹಾಗೆ ಹುಂಡೈ ವರ್ನಾ ಟ್ರಾನ್ಸ್ಫಾರ್ಮರ್. ಸರ್ ಇನ್ನು ಹೋಂಡಾ ವರ್ನಾ ಟ್ರಾನ್ಸ್ಫಾರ್ಮರ್ ಇದು ಆಟೋಮೆಟಿಕ್ SX ಟಾಪ್ ಎಂಡ್. ಇದು ಓಕೆ, ಆಟೋಮೆಟಿಕ್ SX ಟಾಪ್ ಎಂಡ್ ಡೀಸೆಲ್ ಗಾಡಿ. ಇದು ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 7 ಲಕ್ಷ ಕೊಡ್ಬೇಡ ಹೋಗಿ ಸರ್. 2.5 ಲಕ್ಷಗೆ ಸೆಲೀರಿಯೋ. ಸೊ ಇನ್ನು ಮುಂದೆ ಒಂದು ಸುಜುಕಿ ಸೆಲೇರಿಯೋ ಇದೆ, ಇದು ಡೀಟೇಲ್ಸ್ ಸರ್. ಸರ್ ನಮ್ಗೆ ಡೀಸೆಲ್ ತೋರಿಸಿದೆ, ಡೀಸೆಲ್ ಬೇಡ, ಪೆಟ್ರೋಲ್ ಬೇಕು. ಅದನ್ನು ಇದೆ, ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ಸೆಲೀರಿಯೋ 14 ಮಾಡಲ್. ಬರೀ ನಿಮ್ಗೆ ಡೈರೆಕ್ಟ್ ಡೀಸೆಲ್ ಗಾಡಿ ಪ್ರೈಸ್ ನಲ್ಲಿ 310ಗೆ ಕೊಡ್ಬೇಡ ಹೋಗಿ. ಇದು ಕೂಡ ನಿಮ್ಗೆ 3,10,000 ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಸರ್ ರೆನಾಲ್ಟ್ ಕ್ವಿಡ್ 2019 ಮಾಡಲ್ದು. 19 ಮಾಡಲ್ ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ 4 ಲಕ್ಷ ಇದೆ. ಡೈರೆಕ್ಟ್ ಆಗಿ ಎಲ್ಫಾಗಾಸ್ಗೆ ವಿಸಿಟ್ ಮಾಡಿ 19 ಮಾಡಲ್ 3 ಲಕ್ಷ ಕೊಡ್ತೀನಿ ಸರ್. ಸರ್ 19 ಮಾಡಲ್ ಗಾಡಿ, 19 ಮಾಡಲ್ 3 ಲಕ್ಷ ಕೊಡೋಣ ಸರ್. ಸರ್ ಕಾಮೆಂಟ್ ಇಲ್ಲ ತಾನೆ ಸರ್? 100% ಕೊಡೋಣ 3 ಲಕ್ಷ. ಸರ್ ಡೌನ್ ಪೇಮೆಂಟ್ ಅಲ್ಲ ತಾನೆ? ಡೌನ್ ಪೇಮೆಂಟ್ ಏನು ಇಲ್ಲ, ಡೈರೆಕ್ಟ್ ಆಗಿ 3 ಲಕ್ಷ ಕೊಡೋಣ. 0 ಡೌನ್ ಪೇಮೆಂಟ್ ಆದ್ರೆ 1 ರೂಪಾಯಿನೂ ಕೊಡ್ಬೇಡಿ, ತಗೊಂಡು ಹೋಗ್ತಾ ಇದ್ದೀವಿ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ. ಸೊ ಚಾಕ್ಲೇಟ್ ಕಲರ್ ನೋಡಕ್ಕೂ ಸಕ್ಕತ್ತಾಗಿದೆ, ಚಾಕ್ಲೇಟ್ ತರ. ಏನ್ ಸರ್ ಡೀಟೇಲ್ಸ್? ಸರ್ ಕ್ರೆಟಾ ಇದು 2017 ಮಾಡಲ್ದು, LPG CNG ಪ್ಲಸ್ ಇದು ಓಕೆ ಪೆಟ್ರೋಲ್ ವೆಹಿಕಲ್. ಸರ್ ನಮ್ಗೆ ಮೈಲೇಜ್ ಬರ್ತಾ ಇಲ್ಲ ಅಂತ ನೀವು ಹೇಳ್ತೀರಲ್ಲ, ಆ ಕಾರಣಕ್ಕೆ CNG ಇದೆ. 20+ ಮೈಲೇಜ್ ಬರುವ ಗಾಡಿ ಕ್ರೆಟಾ. ಹೈಯೆಸ್ಟ್ ಸೇಲಿಂಗ್ ವೆಹಿಕಲ್ 24-25 ನಲ್ಲಿ ಇದೆ ಗಾಡಿ. 7,56,000 ವೆಹಿಕಲ್ ಸೇಲ್ ಆಗಿದೆ. ಅದು ಎಷ್ಟಾಗಿದೆ? 7,56,000. ಆ ಪ್ರೈಸ್ಗೆ ಕೊಡ್ಬಿಡೋಣ, 7,56,000ಗೆ ಕೊಡೋಣ ಹೋಗಿ ಸರ್. ಕ್ರೆಟಾ 7,56,000 ಕಮ್ಮಿ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. ಕ್ರೆಟಾ 7,56,000 ಕೊಡೋಣ ಹೋಗಿ ಸರ್. ಓಕೆ, 7,56,000ಕ್ಕೆ ನಿಮ್ಗೆ ಹುಂಡೈ ಕ್ರೆಟಾ ಪೆಟ್ರೋಲ್ ಪ್ಲಸ್ CNG 100%. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ XL6 ಇದೆ. ಸೊ ಫಸ್ಟ್ ಟೈಮ್ ಒಂದು ಗಾಡಿ ನೋಡ್ತಾ ಇರೋದು XL6 ಪ್ರಿಯೋಂಡಲ್ಲಿ. ಇರ್ಟಿಗಾ ತರಾನೇ ಪ್ರೀಮಿಯಂ ವೆಹಿಕಲ್ ಇದು. ಹೌದು ಸೇಮ್ ಇರ್ಟಿಗಾ ತರಾನೇ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ಇದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಪ್ರೀಮಿಯಂ ಗಾಡಿ XL6 ಅದನ್ನು. ಒಳಗಡೆ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಬರುತ್ತೆ, ಪೋಸ್ಟರಿಂಗ್ ಎಸಿ, ಏರ್ ಬ್ಯಾಗ್ ABS ಎಲ್ಲ ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು XL6 12-13 lakhs ಇದೆ. ಡೈರೆಕ್ಟ್ ಆಗಿ ಅಲ್ಫಾಗಾಸ್ಗೆ ವಿಸಿಟ್ ಮಾಡಿ 10 lakhs ಕೊಡೋಣ ಸರ್. 2020 ಮಾಡಲ್ XL6 2020 ಮಾಡಲ್ ಗಾಡಿ ಬರೀ 10 ಲಕ್ಷ ಕೊಡೋಣ ಸರ್. 50% ಡಿಸ್ಕೌಂಟ್ ಸರ್ ಹೋಗಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎರ್ಟಿಗಾನೇ ಇದೆ. ಸೊ ಎರ್ಟಿಗಾ ಕೊಡೋರು ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಮಾರುತಿ ಸುಜುಕಿ ಎರ್ಟಿಗಾ ಇದೂನು 8 ಸೀಟರ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಮೋಸ್ಟ್ ಪಾಪ್ಯುಲರ್ ಡಿಮ್ಯಾಂಡ್ ವೆಹಿಕಲ್. 7 ಸೀಟರ್ ನಲ್ಲಿ. ಹೌದು ಮಾರುತಿ ಸುಜುಕಿ ಎರ್ಟಿಗಾ ಎಲ್ಲ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಎರ್ಟಿಗಾ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾಗಾಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೂ ಈ ಗಾಡಿ ಎರ್ಟಿಗಾ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್ ನೀವು. ಈ ಗಾಡಿ ಕಮ್ಮಿ ಅಂದ್ರೂ ನಿಮ್ಗೆ ಎಷ್ಟು ಹೇಳ್ತಾರೆ ಹೇಳಿ? 6 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಬನ್ನಿ, ಡೈರೆಕ್ಟ್ ಆಗಿ 525 ಕೊಡ್ತೀವಿ ಸರ್. 5,25,000 ಬರೀ 5,25,000ಗೆ 14 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಅದನ್ನು ಇಟಿಗಾ ಕೊಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, ಪೆಟ್ರೋಲ್ ವೈಟ್ ಕಲರ್. ಇದ್ರ ಡೀಟೇಲ್ಸ್ ಸರ್. ಸರ್ ಫೋರ್ಡ್ ಫಿಗೋ ಪೆಟ್ರೋಲ್ ವೈಟ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ಗಾಡಿ ಇದನ್ನು. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾಗಾಸ್ಗೆ ವಿಸಿಟ್ ಮಾಡಿ 12 ಮಾಡಲ್ದು 220ಗೆ ಕೊಡೋಣ ಸರ್. 12 ಮಾಡಲ್ ಗಾಡಿ 2,20,000. 3 ಲಕ್ಷದಿಂದ ಕಮ್ಮಿ ಇಲ್ಲ, 220ಗೆ ಕೊಡೋಣ ಸರ್. ಓಕೆ, ಸೊ ಹಾಗೆ ಇನ್ನೊಂದು ಹುಂಡೈ ಕ್ರೆಟಾ ಇದೆ ಸರ್. ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ, ಬ್ಲಾಕ್ ಬೆರಿ ಅಂತ ಹೇಳ್ಬೋದು. ಕ್ರೆಟಾ ಇದು ಇಷ್ಟು ಚೆನ್ನಾಗಿರುವ ಗಾಡಿ, ಟಾಪ್ ಎಂಡ್ ವೆಹಿಕಲ್ ಇದೂನು. ಕ್ರೆಟಾ
2018 ಮಾಡಲ್ ಸರ್. ಎಲ್ಲಾದ್ರೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. ಆಹಾ. ಎಷ್ಟು ಹೇಳ್ತಾರೆ ಹೇಳಿ? ಕಮ್ಮಿ ಅಂದ್ರೂ 10 ಲಕ್ಷ ಇಂದ ಕಮ್ಮಿ ಹೇಳಲ್ಲ ಸರ್. ಹೌದು ಹೌದು. ಇದು ಗಾಡಿ ಸೇಲ್ 24-25 ನಲ್ಲಿ ಎಷ್ಟು ಸೇಲ್ ಆಗಿದೆ ಹೇಳಿ? 7,56,000. 7,56,000 ವೆಹಿಕಲ್ ಸೇಲ್ ಆಗಿದೆ. ಅದೇ ಪ್ರೈಸ್ಗೆ 7,56,000ಗೆ ಇದು 18 ಮಾಡಲ್ ಕ್ರೇಟಾ ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸೂ ಇಲ್ಲ ಸರ್. ಎಲ್ಲಾದ್ರೂ ನೋಡ್ಕೊಂಡು ಬಂದ್ಬಿಡಿ. ಕನ್ನಡ ನಮ್ಮ ಹತ್ರ ಎಲ್ಲ ವೆಹಿಕಲ್ ಇದೆ, ಎಲ್ಲ ಪ್ಯೂರ್ ಕರ್ನಾಟಕ. ಯಾವ್ದು ಮೈಗ್ರೇಟ್ ಗಾಡಿ, ಯಾವ್ದು ಡೆಲ್ಲಿ HRMH ಗಾಡಿ ಇಲ್ಲ. ಪ್ರೈಸಿಂಗ್ ನಲ್ಲಿ ಕೊಡ್ತೀವಿ ಸರ್. ಓಕೆ, 7,56,000ಕ್ಕೆ ನಿಮ್ಮೊಂದು ಹುಂಡೈ ಕ್ರೆಟಾ ಪೆಟ್ರೋಲು. ಸೊ ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಸೊ ಹಾಗೆ ಚವಲೆ ಬೀಟ್ ಸರ್. ಶೆವರ್ಲೆಟ್ ಬಿಟ್ 2011 ಮಾಡಲ್ದು. ಆಹಾ. ಪವರ್ ಪೋಸ್ಟರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ. ಮಾರ್ಕೆಟ್ ನಲ್ಲಿ ಹೋದ್ರೆ 2.5 ಲಕ್ಷದಿಂದ ಇದೆ, ಕಮ್ಮಿ ಇಲ್ಲ. 7,20 ಬೇಡ, 7 ಲಕ್ಷನೂ ಬೇಡ, 1,80ಗೆ ಕೊಡೋಣ ಹೋಗಿ ಸರ್. ಓಕೆ, 1,80,000ಕ್ಕೆ ನಿಮ್ಗೆ ಒಂದು ಹುಂಡೈ ಚವಲೆ ಬೀಟ್ ಇದೆ. ಸೊ ಹಾಗೆ ವೋಕ್ಸ್ ವ್ಯಾಗನ್ ಪೋಲೋ ಡಿಮ್ಯಾಂಡೆಡ್ ಗಾಡಿ ಸರ್. 15 ಮಾಡಲ್ದು ಪೋಲೋ ಸರ್. ಓಕೆ. ಐಲೈನ್ ಟಾಪ್ ಎಂಡ್ 20+ ಮೈಲೇಜ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಪವರ್ ಸ್ಟೀರಿಂಗ್ ಮೋಟರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೇನು ಈ ಗಾಡಿ ನಿಮ್ಗೆ ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ, 5,25ಗೆ ಕೊಡ್ಬಿಡೋಣ. ಓಕೆ, 5,25,000ಕ್ಕೆ ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಸಿಗ್ತಾ ಇದೆ. ಸೊ ಹಾಗೆ i20 ಬ್ಲಾಕ್ ಕಲರ್ ಇದೆ ಸರ್. i20 ಬ್ಲಾಕ್ ಕಲರ್ದು ಇದೆ. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ i20, ಅದೂನು 2010 ಮಾಡಲ್ದು. ಈಗ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು ಈ ಗಾಡಿ 3,60,000 80,000 ಇಂದ ಕಮ್ಮಿ ಇಲ್ಲ. ಹೌದು. ಡೈರೆಕ್ಟ್ ಆಗಿ 7,80ಗೆ ಕೊಡ್ಬಿಡೋಣ ಸರ್. 7,80,000 280ಗೆ ಕೊಡ್ಬಿಡೋಣ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ ಸರ್. 7 ಸೀಟರ್ ಗಾಡಿಗಳು, ಫಸ್ಟ್ ವೆಹಿಕಲ್. ಇದ್ರ ಡೀಟೇಲ್ಸ್ ಸರ್ ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS ಎಲ್ಲ ಇದೆ. 2020 ಮಾಡಲ್ 7 ಸೀಟರ್ ವೆಹಿಕಲ್. ಓಕೆ. ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ, 4.5 ಲಕ್ಷ ಕೊಡ್ತೀನಿ ಸರ್. ಸೊ ಡ್ರೈವರ್ ಸರ್. ಡ್ರೈವರ್ 4.5 ಲಕ್ಷ ಕೊಡೋಣ ಸರ್. ಓಕೆ, ಡ್ರೈವರ್ ನಿಮ್ಗೆ 4.5 ಲಕ್ಷಕ್ಕೆ ಸಿಗ್ತಾ ಇದೆ ಅದು ನಿಮ್ಗೆ. ಸೊ ಹಾಗೆ ನೆಕ್ಸ್ಟ್ ಹೋಂಡಾ ಬ್ರಿಯೋ ಸರ್. ಹೋಂಡಾ ಬ್ರಿಯೋ ಇದು 2015 ಮಾಡಲ್ದು. ಹೋಂಡಾ ಸೈಟ್ ಇಂಜಿನ್ ಬರೋದು. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. 0 ಡೌನ್ ಪೇಮೆಂಟ್ ನಲ್ಲಿ ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇಲ್ಲ, 3.5 ಬೇಡ, 3.30ಗೆ ಕೊಡ್ತೀವಿ ಸರ್. ಓಕೆ, 3,30,000ಕ್ಕೆ ನಿಮ್ಗೆ ಒಂದು ಹೋಂಡಾ ಬ್ರಿಯೋ ರೆಡ್ ಕಲರ್ ಸಿಗ್ತಾ ಇರೋದು. ಸೊ ಹಾಗೆ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. 2014 ಮಾಡಲ್ದು. ಡೀಸೆಲ್ ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ಹೈಲೈಟ್ ಟಾಪ್ ಎಂಡ್ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೇನು ಎಷ್ಟಿಗೆ ಕೊಡ್ತಾರೆ ಹೇಳಿ ಮಾರ್ಕೆಟ್ ನಲ್ಲಿ? ಈ ಗಾಡಿ 580 ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ, 480ಗೆ ಕೊಟ್ಬಿಡ್ತೀವಿ ಸರ್. ಓಕೆ, 4,80,000ಕ್ಕೆ ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ಡೀಸೆಲ್. ಸೊ ಬೀಟ್ ಆದ್ರೆ ಸರ್? ಬೀಟ್ 12 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಓಕೆ, 2.5 ಲಕ್ಷ ಇದೆ, 1.5 ಲಕ್ಷ ಕೊಡ್ತೀವಿ ಸರ್. 1.5 ಲಕ್ಷಕ್ಕೆ ನಿಮ್ಗೆ ಒಂದು ಚವಲೆ ಬೀಟ್ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು 14 ಮಾಡಲ್ದು ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವಲೆ ಬೀಟ್ ಇನ್ನೊಂದಿದೆ ಸರ್. 14 ಮಾಡಲ್ದು ಬೀಟ್ ಇದೆ. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಈ ಗಾಡಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 7 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಬರೀ 7 ಲಕ್ಷಕ್ಕೆ 14 ಮಾಡಲ್. ಓಕೆ. ಸೊ ಹಾಗೆ ಆಲ್ಟೋ ಸರ್. ಆಲ್ಟೋ K10 ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. KCS ಇಂಜಿನ್ ಬರೋದು. ಈ ಗಾಡಿ ಮಾರ್ಕೆಟ್ ನಲ್ಲಿ 2.5 ಇಂದ ಕಮ್ಮಿ ಇಲ್ಲ, 1.70ಗೆ ಕೊಡೋಣ ಸರ್. ಓಕೆ, 1,70,000ಕ್ಕೆ ನಿಮ್ಗೆ ಒಂದು ಬ್ಲಾಕ್ ಕಲರ್ ಒಂದು ಆಲ್ಟೋ K10 ಸಿಗ್ತದೆ. ಓಕೆ ಸರ್.